ಪಂದ್ಯಾವಳಿ ವೇಳೆಯೇ ಭಾರತ ತಂಡದ ಆಟಗಾರ್ತಿ ಅಜ್ಜಿಗೆ ಹೃದಯಾಘಾತ ಸಂಭವಿಸಿತ್ತು. ವಿಶ್ವಕಪ್ನತ್ತ ಗಮನ ಹರಿಸಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಕುಟುಂಬವು ಈ ಆಲ್ರೌಂಡರ್ಗೆ ಪರಿಸ್ಥಿತಿಯ ಬಗ್ಗೆ ತಿಳಿಸದೇ ಇರೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿತ್ತು. ಮೊಹಾಲಿಯಲ್ಲಿರುವಂತಹ ನಮ್ಮ ಹಂತ ಹೈದರ ನಿವಾಸದ ಬಳಿ ಬೀದಿಯಲ್ಲಿ ಕ್ರಿಕೆಟ್ ಆಡೋದಕ್ಕೆ ಪ್ರಾರಂಭಿಸಿದಂತಹ ದಿನದಿಂದಲೂ ಕೂಡ ನನ್ನ ತಾಯಿ ಭಗವಂತಿಯವರು ಅಮನ್ಜೋತ್ಗೆ ಶಕ್ತಿಯ ಆಧಾರ ಸ್ತಂಭವಾಗಿದ್ದಾರೆ. ಇಂಥದ್ದೊಂದು ಒತ್ತಡದ ಸಮಯದಲ್ಲಿ ವಿಶ್ವಕಪ್ ಗೆಲುವು ನಮಗೆ ಖಂಡಿತವಾಗಿಯೂ ಮುಖ್ಯವಾಗಿತ್ತು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಕ್ಯಾಚ್ ಹಿಡಿಯೋದಕ್ಕೆ ನನಗೆ ಎರಡನೇ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಸಂತೋಷವಾಗಿದೆ ಅಂತ ಕೂಡ ಅಮನ್ಜೋತ್ ಅವರು ತಿಳಿಸಿದರು. ಹಾಯ್ ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ನೋಡಿ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು 2025ರ ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ ಚೊಚ್ಚಲ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಐತಿಹಾಸಿಕ ಸಾಧನೆಯನ್ನು ಮಾಡಿತು. ಆದರೆ ಪಂದ್ಯಾವಳಿ ವೇಳೆಯೇ ಭಾರತ ತಂಡದ ಆಟಗಾರ್ತಿ ಅಜ್ಜಿಗೆ ಹೃದಯಾಘಾತ ಸಂಭವಿಸಿತ್ತು. ಎಲ್ಲ ಒಂದು ಕಡೆ ಈ ವಿಚಾರ ಆಕೆಗೆ ಗೊತ್ತಾಗ್ಬಿಟ್ಟಿದ್ದರೆ ಮನಸ್ಸು ವಿಚಲಿತವಾಗ್ಬಿಟ್ಟು ಅವತ್ತೇನಾದರೂ ಆಟದಲ್ಲಿ ವ್ಯತ್ಯಾಸವಾಗ್ತಾ ಇತ್ತೋ ಏನೋ ಎನ್ನುವಂಥ ಕಾರಣಕ್ಕೆ ಈ ಒಂದು ಮುಖ್ಯವಾದ ವಿಷಯವನ್ನೇ ಮುಚ್ಚಿಟ್ಬಿಟ್ಟಿದೆ ಆಕೆಯ ಕುಟುಂಬ. ಎಸ್, ಅಮನ್ಜೋತ್ ಕೌರ್ ಅವರ ಅಜ್ಜಿಗೆ ಹೃದಯಾಘಾತ ಸಂಭವಿಸಿತ್ತು. ಅವರು ಹಾಸ್ಪಿಟಲೈಸ್ಡ್ ಆಗಿದ್ರು. ಬಹಳಷ್ಟು ದಿನಗಳಿಂದ ಹಾಸ್ಪಿಟಲಲ್ಲೇ ಕಾಲ ಕಳೆದಿತ್ತು ಅವರ ಕುಟುಂಬ. ಆದರೆ ಯಾವ ವಿಚಾರವನ್ನು ಕೂಡ ಅಮನ್ಜೋತ್ ಅವರ ಜೊತೆಗೆ ಕುಟುಂಬ ಹಂಚಿಕೊಂಡಿರಲಿಲ್ಲ. ವಿಶ್ವಕಪ್ನತ್ತ ಗಮನ ಹರಿಸಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಕುಟುಂಬವು ಈ ಆಲ್ರೌಂಡರ್ಗೆ ಪರಿಸ್ಥಿತಿಯ ಬಗ್ಗೆ ತಿಳಿಸದೇ ಇರೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿತ್ತು. ಇನ್ನು ಭಾನುವಾರ ರಾತ್ರಿ ಮುಂಬೈನಲ್ಲಿ ನಡೆದಂಥ ICC ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ತಂಡವು ತಮ್ಮ ಚೊಚ್ಚಲ ICC ಮಹಿಳಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತ್ತು. ಶಫಾಲಿ ವರ್ಮಾ ಅವರ 87 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು 50 ಓವರ್ಗಳಲ್ಲಿ 7 ವಿಕೆಟ್ನ ನಷ್ಟಕ್ಕೆ 298 ರನ್ನನ್ನು ಗಳಿಸಿಕೊಳ್ತು. ನಂತರ 299 ರನ್ ಗುರಿಯನ್ನ ಬೆನ್ನತ್ತಿದಂತಹ ಪ್ರೋಟಿಯಸ್ ತಂಡವು ಕಠಿಣ ಹೋರಾಟವನ್ನು ನೀಡಿದ್ರು. 246 ರನ್ಗಳಿಗೆ ಆಲ್ ಔಟ್ ಆಗೋಯ್ತು. ಇನ್ನು ಶಫಾಲಿ 2 ವಿಕೆಟ್ಗಳನ್ನು ಪಡೆದುಕೊಂಡ್ರು. 21 ವರ್ಷದ ತಾರೆ ತನ್ನ ಆಲ್ರೌಂಡ್ ಪ್ರದರ್ಶನಕ್ಕಾಗಿ ಪಂದ್ಯ ಶ್ರೇಷ್ಠವನ್ನ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಅಮನ್ಜೋತ್ ಕೌರ್ 101 ರನ್ನನ್ನು ಗಳಿಸಿದಂಥ ಅಪಾಯಕಾರಿ ಲಾರಾ ಓಲ್ವಾರ್ಡ್ ಅವರನ್ನ ಅದ್ಭುತ ಕ್ಯಾಚ್ ಮೂಲಕ ಔಟ್ ಮಾಡಿದ್ರು. ನೋಡಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು ಈ ಮ್ಯಾಚ್ಗೆ. ಭಾರತದ ಐತಿಹಾಸಿಕ ಗೆಲುವಿನ ನಂತರ ಅಮನ್ಜೋತ್ ಅವರ ತಂದೆ ತಮ್ಮ ಕುಟುಂಬದಲ್ಲಿನ ಬಿಕ್ಕಟ್ಟಿನ ಬಗ್ಗೆ, ಆದಂತಹ ಸಿಚುಯೇಷನ್ಸ್ಗಳ ಬಗ್ಗೆ, ಪಟ್ಟಂತಹ ಕಷ್ಟದ ಬಗ್ಗೆ ಇದೀಗ ಬಹಿರಂಗಪಡಿಸಿದ್ದಾರೆ. ಈ ಎಲ್ಲ ಕಷ್ಟವನ್ನು ಬಹುಶಃ ಅವತ್ತು ಆಕೆಗೆ ಹೇಳಿದರೆ ಮನಸ್ಸು ಎಲ್ಲೋ ವಿಚಲಿತವಾಗ್ತಿತ್ತೇನೋ, ಅಥವಾ ಒಳ್ಳೆ ಟ್ರೈನಿಂಗನ್ನು ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿವೇನೋ, ಒಳ್ಳೆ ಪ್ರಾಕ್ಟೀಸ್ಗೆ ಅದು ಹಿನ್ನಡೆ ಆಗ್ತಾ ಇತ್ತೇನೋ, ಅಥವಾ ಆಟದ ಸಂದರ್ಭದಲ್ಲಿ ಆದಂಥ ಮನಸ್ಸಿಗೆ ಘಾಸಿ ಆಗ್ತಾ ಇತ್ತೇನೋ ಎನ್ನುವಂಥ ನಿಟ್ಟಿನಲ್ಲಿ ಈ ವಿಚಾರವನ್ನು, ಇಂಥ ಅತಿ ದೊಡ್ಡ ವಿಚಾರವನ್ನು ಮುಚ್ಚಿಟ್ಟಿದ್ರು. ಇನ್ನು ಕ್ರಿಕೆಟ್ ಆಡುವಂತಹ ಸಂದರ್ಭದಲ್ಲಿ ಪಂದ್ಯಾವಳಿ ಸಮಯದಲ್ಲಿ ಅಮನ್ಜೋತ್ ಅವರ ಅಜ್ಜಿ ತೀವ್ರ ಹೃದಯಾಘಾತದಿಂದ ಬಳಲ್ತಾ ಇದ್ರು. ಆದರೆ ವಿಶ್ವಕಪ್ನತ್ತ ಆಕೆಯ ಗಮನ ಸಂಪೂರ್ಣವಾಗಿ ನೆಟ್ಟಿರಲಿ ಎನ್ನುವಂತಹ ಕಾರಣಕ್ಕೆ ಕುಟುಂಬವು ಈ ಆಲ್ರೌಂಡರ್ಗೆ ಪರಿಸ್ಥಿತಿಯ ಬಗ್ಗೆ ತಿಳಿಸದೇ ಇರೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ತು. ಮೊಹಾಲಿಯಲ್ಲಿರುವಂತಹ ನಮ್ಮ ಹಂತ ಹೈದರ ನಿವಾಸದ ಬಳಿ ಬೀದಿಯಲ್ಲಿ ಮತ್ತು ಉದ್ಯಾನದಲ್ಲಿ ಕ್ರಿಕೆಟ್ ಆಡೋದಕ್ಕೆ ಪ್ರಾರಂಭಿಸಿದಂಥ ದಿನದಿಂದಲೂ ಕೂಡ ನನ್ನ ತಾಯಿ ಭಗವಂತಿಯವರು ಅಮನ್ಜೋತ್ಗೆ ಶಕ್ತಿಯ ಆಧಾರ ಸ್ತಂಭವಾಗಿದ್ದಾರೆ. ನಾನು ಬಲೋಂಗಿಯಲ್ಲಿರುವಂಥ ನನ್ನ ಕಾರ್ಪೆಂಟರ್ ಅಂಗಡಿಯಲ್ಲಿದ್ದಾಗ ಅವರು ಅಮನ್ಜೋತ್ ಹುಡುಗರು ಮತ್ತು ಇತರ ಹುಡುಗಿಯರೊಂದಿಗೆ ಆಟವಾಡೋದನ್ನು ಮೇಲ್ವಿಚಾರಣೆ ಮಾಡ್ತಾಯಿದ್ರು. ಎಲ್ಲವನ್ನ ಖುದ್ದಾಗಿ ವಿಚಾರಿಸ್ಕೊಳ್ತಾ ಇದ್ರು, ನೋಡ್ತಾ ಇದ್ರು, ಎಲ್ಲ ನೇತೃತ್ವವನ್ನು ವಹಿಸಿದ್ರು ಅಂತ ಅಮನ್ಜೋತ್ ಅವರ ತಂದೆ ಭೂಪಿಂದರ್ ಸಿಂಗ್ ಇದೀಗ ತಿಳಿಸಿದ್ದಾರೆ. ಇನ್ನು ಕಳೆದ ತಿಂಗಳು ಅವರಿಗೆ ಹೃದಯಾಘಾತವಾದಂಥ ನಂತರ ನಾವು ಅದರ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಅಮನ್ಜೋತ್ಗೆ ನಾವು ಹೇಳಿರಲಿಲ್ಲ. ಜೊತೆಗೆ ಕಳೆದ ಕೆಲವು ದಿನಗಳಿಂದ ನಾವು ಅವರ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಬಹಳ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಬಹಳ ಸಮಯ ಕಳೆದಿದ್ದೀವಿ. ನಿರಂತರವಾಗಿ ಹಾಸ್ಪಿಟಲೈಸ್ಡ್ ಆಗಿದ್ರು, ಹಾಸ್ಪಿಟ್ಲಿನಲ್ಲೇ ಇದ್ದು ಅವ್ರನ್ನ ಚಿಕಿತ್ಸೆ ಕೊಡಿಸ್ತಾ ಇದ್ವಿ. ಆದರೆ ಈ ಎಲ್ಲ ವಿಚಾರವನ್ನು ನಾವು ಆಕೆಯಿಂದ ಮುಚ್ಚಿಟ್ಟಿದ್ವಿ, ಆಕೆಗೆ ನಾವು ತಲುಪಿಸಿರಲಿಲ್ಲ ಎನ್ನುವಂಥ ಮಾಹಿತಿಯನ್ನು ಖುದ್ದು ಅಮನ್ಜೋತ್ ಅವರ ತಂದೆಯೇ ಇದೀಗ ಬಹಿರಂಗಪಡಿಸಿದ್ದಾರೆ. ಇಂಥದ್ದೊಂದು ಒತ್ತಡದ ಸಮಯದಲ್ಲಿ ವಿಶ್ವಕಪ್ ಗೆಲುವು ನಮಗೆ ಖಂಡಿತವಾಗಿಯೂ ಮುಖ್ಯವಾಗಿತ್ತು. ಇದೊಂದು ಮುಲಾಮು ಕೊಟ್ಟಂತಾಗಿದೆ. ಆ ನೋವಿಂದ ಹೊರಗಡೆ ಬರೋದಕ್ಕೆ ಈ ಒಂದು ವಿಶ್ವಕಪ್ ಗೆಲುವು ನಮಗೆ ಕಾರಣವಾಗಿದೆ ಅಂತ ಕೂಡ ಆಕೆಯ ತಂದೆ ಹೇಳಿ ಭಾವುಕರಾಗಿದ್ದಾರೆ.
ಇನ್ನು ದಕ್ಷಿಣ ಆಫ್ರಿಕಾ ತಂಡದ ಭರವಸೆಯ ನಾಯಕಿ ವೋಲ್ವಾರ್ಡ್ ಅವರ ವಿಕೆಟ್ ಭಾರತಕ್ಕೆ ಪಂದ್ಯವನ್ನೇ ಬದಲಾಯಿಸ್ಬಿಡ್ತು. ಆ ಒಂದು ವಿಕೆಟ್ ಆ ಕ್ಷಣಕ್ಕೆ ನಿಜವಾಗ್ಲೂ ಬೇಕಾಗಿತ್ತು, ಇಲ್ಲಾಂದರೆ ಬಹಳಷ್ಟು ಕಷ್ಟವಾಗ್ತಾ ಇತ್ತು. ಅಂಥದ್ದೊಂದು ವೋಲ್ವಾರ್ಡ್ ಅವರ ವಿಕೆಟ್ ಭಾರತಕ್ಕೆ ಪಂದ್ಯವನ್ನೇ ಬದಲಾಯಿಸಿದಂತಹ ವಿಕೆಟ್ ಆಗಿತ್ತು. ಆ ಕ್ಯಾಚ್ ಹಿಡಿದ ಅಮನ್ಜೋತ್ ಅವರ ಪ್ರತಿಭೆಯನ್ನು ಹಲವರು ಕೊಂಡಾಡಿದ್ರು. ಈ ಸಂದರ್ಭದಲ್ಲಿ ಇದು ಬೇಕಾಗಿತ್ತು, ನಿಜಕ್ಕೂ ಇದು ಶ್ಲಾಘನೀಯ ಕೆಲಸ ಅಂತ ಕೊಂಡಾಡಿದ್ರು. ಕ್ಯಾಚ್ ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಅವತ್ತಿನ ದಿನ ತಿಳಿದುಬಿಟ್ಟಿತ್ತು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಕ್ಯಾಚ್ ಹಿಡಿಯೋದಕ್ಕೆ ನನಗೆ ಎರಡನೇ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಸಂತೋಷವಾಗಿದೆ ಅಂತ ಕೂಡ ಅಮನ್ಜೋತ್ ಅವರು ತಿಳಿಸಿದರು. ಅದನ್ನು ವ್ಯಕ್ತಪಡಿಸೋದಕ್ಕೆ ನನ್ನಲ್ಲಿ ಪದಗಳಿಲ್ಲ, ಅಂಥ ಮಟ್ಟಿಗೆ ಭಾವನೆ ಅದು. ಇದರ ಅರ್ಥ ಬಹಳಷ್ಟಿದೆ. ಸುತ್ತಲೂ ಜನಸಮೂಹ ಹುರಿದುಂಬಿಸ್ತಾ ಇದ್ದದನ್ನು ನೀವು ನೋಡಬಹುದು. ನಾವು ಇತಿಹಾಸವನ್ನು ಸೃಷ್ಟಿಸಿದ್ದೀವಿ, ಇದು ಕೇವಲ ಆರಂಭ. ಭಾರತೀಯ ಕ್ರಿಕೆಟ್ ಮುಂದಿನ ಹಂತದಲ್ಲಿ ಇರಲಿದೆ ಅಂತ ಪಂದ್ಯದ ನಂತರ ಕೂಡ ಅಮನ್ಜೋತ್ ತಿಳಿಸಿದರು. ಆದರೆ ಆಕೆಯ ಅಜ್ಜಿ ವಿಧಿವಶರಾಗಿದ್ದು ಆಕೆಗೆ ಅದು ತುಂಬಲಾರದ ನಷ್ಟ. ಆದರೆ ಭಾರತಕ್ಕೆ ಆಕೆ ಆಟವಾಡಬೇಕು, ನನ್ನದನ್ನು ಕೊಟ್ಟಿದ್ದು ನನಗೆ ಆ ಒಂದು ನೋವಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿರೋದು ಆಕೆಯ ದೊಡ್ಡ ಗುಣ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.